Hi, welcome to all for computer application classes. Dear students, we have started a chapter that is e-commerce. In last few classes, we have studied some different concepts of e-commerce. In today's class, we shall discuss two important concepts. Those are applications of e-commerce and impact of e-commerce on business models. We start from applications of e-commerce. There are different applications of e-commerce. First one is the retail shops, the retail and wholesalers. ಈ ಅಪ್ಲಿಕೇಶನ್ಸ್ ಆಫ್ ಇ ಕಾಮರ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇರ್ತಾರೋ ದೋಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಇ ಕಾಮರ್ಸ್. ಎಲ್ಲಿ ಯೂಸ್ ಮಾಡ್ತಾರೋ ರಿಟೇಲ್ ಶಾಪ್ ಹಿಡ್ಕೊಂಡು ಹೋಲ್ಸೇಲ್ ಶಾಪ್ ತನಕ ಯೂಸ್ ಮಾಡ್ತಾರೆ. ಎವ್ರಿ ಒನ್ ಕ್ಯಾನ್ ಯೂಸ್ ದಿಸ್ ಇ ಕಾಮರ್ಸ್ nowadays. E-commerce has a number of applications in retail and wholesale. E-retailing or online retailing is the selling of goods from business to consumer through electronic stores that are designed using a electronic catalog and shopping chart models. This is the best example of Amazon, Flipkart, like those stores we can use to shop in the materials. You know how to shop through the Amazon, how to provide the services, how to deliver their purchase of products we have seen. ಈ ರಿಟೇಲ್ ಮತ್ತು ಹೋಲ್ಸೇಲ್ ಶಾಪಲ್ಲಿ ಇ ಕಾಮರ್ಸನ್ನು ಹೆಂಗೆ ಯೂಸ್ ಮಾಡ್ತಾ ಇರ್ತಾರೋ ದಿಸ್ ಈಸ್ ಎ ಬಿಸ್ನೆಸ್ ಟು ಕನ್ಸ್ಯೂಮರ್ ಇ ಕಾಮರ್ಸ್. ಒಂದು ಬಿಸ್ನೆಸ್ ಪರ್ಸನ್ಸ್ ಆ ಕನ್ಸ್ಯೂಮರ್ ತಕ್ಕ ಆ ಮ್ಯಾನುಫ್ಯಾಕ್ಚರ್ ಆದ ಪ್ರಾಡಕ್ಟ್ಸನ್ನು ಹೆಂಗೆ ರೀಚ್ ಮಾಡ್ಕೋತಾನೋ, ಹೆಂಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾನೋ ವಿ ಹ್ಯಾವ್ ಸೀನ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಎ ರಿಟೇಲ್ ಟು ಹೋಲ್ಸೇಲರ್ ಆಫ್ ಇ ಕಾಮರ್ಸಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅಂತಲಕ ಈ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಶಾಪ್ಕ್ಲೂಸ್ ಇರ್ಬೋದು, ಈ ಥರ ಬಿಸ್ನೆಸ್ ವೆಬ್ಸೈಟ್ಸನ್ನು ನಾವು ನೋಡಬಹುದು. ಅವರು ಈ ಸ್ಮಾಲ್ ರಿಟೇಲ್ ಶಾಪಿಂಗ್ ಹಿಡ್ಕೊಂಡು a wholesaler or a manufacturer taga they can communicate everyone in this e-commerce. The next one is the auction sites where an individual buyer and a seller participates in buying and selling goods. What is meant by auction or what is meant by auctions? A public sale at which items are sold to a person who offers to pay most money or the maximum money. Auctions means what? Here we can purchase the goods or we can sell the goods to a person who bids or who offers the maximum money. This is a customer to customer e-commerce. ಈ ಆಕ್ಷನ್ಸು ಯಾವ ಟೈಪ್ ಇ ಕಾಮರ್ಸಲ್ಲಿ ಬರುತ್ತೆ? ಈ ಕಸ್ಟಮರ್ ಟು ಕಸ್ಟಮರ್ ಇ ಕಾಮರ್ಸಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡಬಹುದು, ಒಬ್ಬ ಕಸ್ಟಮರು ತನ್ನ ಮ್ಯಾನುಫ್ಯಾಕ್ಚರ್ ಆಗಿದ್ದ ಪ್ರಾಡಕ್ಟ್ಸು ಆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಡೀಟೇಲ್ಸು, ಫೀಚರ್ಸು, ಇಮೇಜಸ್, ಎವ್ರಿಥಿಂಗ್. ಆ ಪ್ರಾಡಕ್ಟನ್ನು ಯಾರಿಗೆ ಲೈಕ್ ಆಗುತ್ತೆ ಅವ್ರೇನು ಮಾಡ್ಬೋದು, ಆ ಪ್ರಾಡಕ್ಟ್ಸು ಪರ್ಚೇಸ್ ಮಾಡ್ಕೋಬೋದು. ಬಟ್ ಪರ್ಚೇಸ್ ಮಾಡೋದ್ನಾಗ ದೇ ವಾಂಟ್ ಟು ಬಿಡ್ಸ್ means we want to offer the maximum money or maximum amount. Who offer the maximum money, he will be purchasing those products. The next one is the service provided to customer from connected bank such as deposits, payments and provided information on status of an account. ಇದು ಏನಂತ ಹೇಳ್ಬೋದು, ಫೈನಾನ್ಸ್ ರಿಲೇಟೆಡ್ ಸರ್ವಿಸು ಆರ್ ಫೈನಾನ್ಸ್ ರಿಲೇಟೆಡ್ ಕಸ್ಟಮರ್ಸು ಇ ಕಾಮರ್ಸನ್ನು ಆ ಫೈನಾನ್ಸ್ ರಿಲೇಟೆಡ್ ಇ ಕಾಮರ್ಸನ್ನು ಯೂಸ್ ಮಾಡ್ಕೋಬೋದು. ದ ಫೈನಾನ್ಷಿಯಲ್ ಕಂಪ್ನೀಸ್ ಆರ್ ಯೂಸಿಂಗ್ ಇ ಕಾಮರ್ಸ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ನೌಡೇಸ್. ಯಾರ್ಯಾರು ಫೈನಾನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೋ ಅವ್ರು ಏನು ಮಾಡ್ತಾ ಇದ್ದಾರೋ ಈ ಆನ್ಲೈನಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೋ. ಮ್ಯಾಕ್ಸಿಮಮ್ಮು ಈ ಆನ್ಲೈನ್ ಥ್ರೂ ಫೈನಾನ್ಸ್ ಏನಾಗ್ತಾಯಿದೆ ಮೇಂಟೈನ್ ಆಗ್ತಾಯಿದೆ. ಆಫ್ಲೈನಲ್ಲಿ 5 to 10% ಅಷ್ಟೇ ಏನಾಗ್ತಾಯಿದೆ ಈ ಆಫ್ಲೈನಲ್ಲಿ ಮೇಂಟೈನ್ ಆಗ್ತಾಯಿದೆ. ಮ್ಯಾಕ್ಸಿಮಮ್ 90 to 95
ಟ್ರಾನ್ಸಾಕ್ಷನ್ಸು ಅವ್ರ ಫೈನಾನ್ಸ್ ಹೆಂಗೆ ಮೇಂಟೈನ್ ಆಗ್ತಾ ಇದೆ, ಆನ್ಲೈನಲ್ಲಿ ಮೇಂಟೈನ್ ಆಗ್ತಾ ಇದೆ. ಕಸ್ಟಮರ್ಸ್ ಕ್ಯಾನ್ ಚೆಕ್ ದ ಬ್ಯಾಲೆನ್ಸ್ ಆಫ್ ದೇರ್ ಸೇವಿಂಗ್ ಆ್ಯಂಡ್ ಲೋನ್ ಅಕೌಂಟ್ಸ್. ಇಲ್ಲಿ ವಿದೌಟ್ ವಿಸಿಟಿಂಗ್ ಟು ದ ಫಿಸಿಕಲ್ ಬ್ಯಾಂಕ್ ನಾವು ಏನು ಮಾಡ್ಕೋಬೋದು, ಮನೆಯಲ್ಲಿ ಕೂತು ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸು ಮಾಡ್ಬೋದು ಯೂಸಿಂಗ್ ದ ಇ ಕಾಮರ್ಸು. ಏನೇನು ಮಾಡ್ಕೋಬೋದು, ಕಸ್ಟಮರ್ ಕ್ಯಾನ್ ಚೆಕ್ ದ ಬ್ಯಾಲೆನ್ಸ್ ಆಫ್ ದೇರ್ ಸೇವಿಂಗ್ ಅಕೌಂಟ್ಸ್ ಆರ್ ದ ಲೋನ್ ಸ್ಟೇಟಸ್ಸು ಆರ್ ಲೋನ್ ಅಕೌಂಟ್ಸು, ಟ್ರಾನ್ಸ್ಫರ್ ಮನಿ ಫ್ರಮ್ ಒನ್ ಅಕೌಂಟ್ ಟು ದ ಅನಾದರ್ ಅಕೌಂಟ್ಸು, ಪೇ ದೇರ್ ಬಿಲ್ ಥ್ರೂ ದ ಆನ್ಲೈನ್ ಬ್ಯಾಂಕಿಂಗ್ ಆರ್ ಇ ಬ್ಯಾಂಕಿಂಗು. ನಾವು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಅಮೆಝಾನ್ ಪೇ ಈ ಥರ ಪೇ ಯೂಸ್ ಮಾಡಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಯೂಸ್ ಮಾಡಿ ನಾವು ಏನು ಮಾಡ್ಕೋಬೋದು, ನಾವು ಡೇಸು ಯಾವುದೂ ಥರ ಬಿಲ್ಲು ಪೇ ಮಾಡ್ಕೋಬೋದು. ಅದು ಮೊಬೈಲ್ ರಿಚಾರ್ಜ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, LIC ಪ್ರೀಮಿಯಮ್ ಇರ್ಬೋದು, ಆರ್ ಎನಿ ಟೈಪ್ ಆಫ್ ಬಿಲ್, ವಾಟರ್ ಬಿಲ್ ಇರ್ಬೋದು, ಎನಿ ಟೈಪ್ ಆಫ್ ಬಿಲ್ ವಿ ಕ್ಯಾನ್ ಪೇ ಯೂಸಿಂಗ್ ದಿಸ್ ಫೈನಾನ್ಸ್ ಆರ್ e-commerce. Another application of e-commerce is an online stock trading. Many websites provide access to news, charts, information about company profile and analyst rating on the stocks. ನಾವು ಏನು ಮಾಡ್ಕೋಬೋದು, ಇನ್ವೆಂಟ್ರಿ ಆಲ್ಸೋ ವಿ ಕ್ಯಾನ್ ಮೇಂಟೈನ್ ಯೂಸಿಂಗ್ ಇನ್ ದಿಸ್ e-commerce. The next application is airlines, railways and theaters for booking tickets online, ಪೇಮೆಂಟ್ ಥ್ರೂ ಕ್ರೆಡಿಟ್ ಕಾರ್ಡ್ಸ್ ಆರ್ ಕ್ಯಾಶ್. ನೌಡೇಸ್ ನಾವು ಏನು ಹೇಳ್ಬೋದು, ಡೆಬಿಟ್ ಕಾರ್ಡ್ಸ್ ಯೂಸ್ ಮಾಡಿ ನಾವು ಏನು ಮಾಡ್ಕೋಬೋದು, ಏರ್ಲೈನ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಫಿಲ್ಮ್ ಥಿಯೇಟರ್ಸ್ ಇರ್ಬೋದು, ಆ ಟಿಕೆಟನ್ನು ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ನಾಟ್ ಓನ್ಲಿ ಏರ್ಲೈನ್ಸ್, ರೈಲ್ವೇ, ಥಿಯೇಟರ್ಸು, ಎನಿ ಟೈಪ್ ಆಫ್ ಬುಕ್ಕಿಂಗ್ಸ್, ಬಸ್ ಟಿಕೆಟ್, ಟ್ರಾನ್ಸ್ಪೋರ್ಟೇಷನ್ಸ್ ಟಿಕೆಟ್ಸ್ ನಾವೇನು ಮಾಡ್ಕೋಬೋದು, ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಒಂದು ಮ್ಯಾಚ್ ನೋಡೋದಿದೆ, ಒಂದು ಕ್ರಿಕೆಟ್ ಮ್ಯಾಚ್ ನೋಡೋದಿದೆ, ಅದು ಬುಕ್ ನಾವು ಏನು ಮಾಡ್ಕೋಬೋದು, ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು. ನಾವು ಕ್ಯಾಶ್ ಹೆಂಗೆ ಪ್ರೊವೈಡ್ ಮಾಡ್ಕೋಬೋದು, ಆನ್ಲೈನ್ ಕ್ಯಾಶ್ ಪೇ ಮಾಡ್ಕೋಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೋಬೋದು, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೋಬೋದು. ಈ ಥರ ಡಿಫ್ರೆಂಟು ಆಪ್ಷನ್ಸ್ ಯೂಸ್ ಮಾಡಿ, ಅವ್ರ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮೆಥಡ್ಸ್ ಯೂಸ್ ಮಾಡಿ ನಾವು ಅಮೌಂಟು ಪೇ ಮಾಡ್ಕೋಬೋದು. The next one is the electronic publishing to promote marketing, advertising, sales and customer supports. ನಾವು ಇಲ್ಲಿ ಏನು ಮಾಡ್ಕೋಬೋದು, ಮಾರ್ಕೆಟಿಂಗ್ ಮಾಡ್ಕೋಬೋದು, ಅಡ್ವರ್ಟೈಸಿಂಗ್ ಮಾಡ್ಕೋಬೋದು, ಸೇಲ್ಸ್ ಮಾಡ್ಕೋಬೋದು, ಆರ್ ಕಸ್ಟಮರ್ ಸಪೋರ್ಟು ಮಾಡ್ಕೋಬೋದು ಯೂಸಿಂಗ್ ಅನ್ ಎಲೆಕ್ಟ್ರಾನಿಕ್. ದ ಮಾರ್ಕೆಟಿಂಗ್, ಡೇಟಾ ಕಲೆಕ್ಷನ್ ಅಬೌಟ್ ದ ಕಸ್ಟಮರ್ಸ್ ಬಿಹೇವಿಯರ್ಸ್, references, needs and buying patterns in published through e-web or e-commerce. This helps the marketing activities such as the price fixation, negotiation, product features, enhancement and relationship with the customer ಅಂತ ಹೇಳ್ಬೋದು. ಇಲ್ಲಿ ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ ಪ್ರೈಸ್ ಹೆಂಗೆ ಫಿಕ್ಸ್ ಆಗುತ್ತೆ, ಅಡ್ವರ್ಟೈಸ್ಮೆಂಟ್ ಪ್ರೈಸ್ ಹೆಂಗೆ ಫಿಕ್ಸ್ ಮಾಡ್ಕೋಬೋದು, ಅಡ್ವರ್ಟೈಸ್ಮೆಂಟ್ ಯಾವ ಟೈಪ್ ಮಾಡ್ಕೋಬೋದು, ಸೇಲ್ಸ್ ಯಾವ ಟೈಪ್ ಮಾಡ್ಕೋಬೋದು, ಹೌ ಟು ಪ್ರೊವೈಡ್ ದ ಕಸ್ಟಮರ್ ಸೆಲ್ಫ್, ಆ ಕಸ್ಟಮರ್ಗೆ ಹೆಂಗೆ ಸಪೋರ್ಟ್ ಮಾಡ್ಕೋಬೋದು, ಅವ್ರ ಕ್ವರೀಸ್ ಇರ್ಬೋದು, ಆ ಕ್ವರೀಸ್ಗೆ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು, ಆನ್ಸರ್ಸ್ ಹೆಂಗೆ ಮಾಡ್ಕೋಬೋದು. ವಿ ಕ್ಯಾನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ ಆರ್ ದೇರ್. ನಾವು ಏನು ಮಾಡ್ಕೋಬೋದು, ಅಲ್ಲಿ ಪಬ್ಲಿಷ್ ಮಾಡ್ಕೋಬೋದು, ಪ್ರಮೋಟ್ ಮಾಡ್ಕೋಬೋದು. ನಮ್ಮ ಮಾರ್ಕೆಟಿಂಗು ಈ ಲೋಕಲ್ ಇಡೋದು ಗ್ಲೋಬಲ್ ಆರ್ ನ್ಯಾಷನಲ್ ಟು ಇಂಟರ್ನ್ಯಾಷನಲ್ ಲೆವೆಲ್ ತನಕ ನಾವು ಏನು ಮಾಡ್ಕೋಬೋದು, ಈ ಮಾರ್ಕೆಟಿಂಗು ಎಕ್ಸ್ಪಾಂಡ್ ಮಾಡ್ಕೋಬೋದು. ಸಿಮಿಲರ್ ಟು ದ ಅಡ್ವರ್ಟೈಸ್ಮೆಂಟು, ಈ ಲೋಕಲ್ ಟೌನ್ ಇರ್ಬೋದು, ಸಿಟೀಸ್ ಇರ್ಬೋದು, ಡಿಸ್ಟಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ರಾದರ್ ದ್ಯಾನ್ ದ ಆಲ್ ಓವರ್ ದ ವರ್ಲ್ಡು ನಾವು ಏನು ಮಾಡ್ಕೋಬೋದು, ಈ ಅಡ್ವರ್ಟೈಸ್ಮೆಂಟ್ ರೀಚ್ ಆಗಿರ್ಬೋದು. ಸೇಲ್ಸು, ಸಿಮಿಲರ್ ಟು ದ ಸೇಲ್ಸ್ ಆಲ್ ಓವರ್ ದ ವರ್ಲ್ಡ್ ವಿ ಕ್ಯಾನ್ ಸೆಲ್ ಅವರ್ ಪ್ರಾಡಕ್ಟ್ಸು. ಸಿಮಿಲರ್ ಟು ದ ಕಸ್ಟಮರ್ ಸಪೋರ್ಟು ಆರ್ ಕಸ್ಟಮರ್ಸ್ ಹೆಲ್ಪು, ನಾವು ಅಟ್ ಎನಿ ಟೈಮ್ 24/7 ಯಾವಾಗ ಬೇಕಾದವು ಏನು ಮಾಡ್ಬೋದು, ಕಸ್ಟಮರ್ಗೆ ಸಪೋರ್ಟ್ ಮಾಡ್ಕೋಬೋದು, ಹೆಲ್ಪ್ ಪ್ರೊವೈಡ್ ಮಾಡ್ಕೋಬೋದು. ದ ನೆಕ್ಸ್ಟ್ ಒನ್ ಈಸ್ ದ web-based educational materials allows students to learn any time and any places ಅಂತ ಹೇಳ್ತಾರೆ. ಈ
Web-based educational materials allow the students to learn anytime and any place. Nowadays, in this COVID-19, all the students or colleges started the online classes. ಈ ಆನ್ಲೈನ್ ಕ್ಲಾಸಸ್ ಏನಿದೆ ಸಮ್ ಆರ್ ಯೂಸ್ ದ ಡಿಫ್ರೆಂಟ್ ಮೆಥಡ್ಸು, ಸಮ್ ಆರ್ ಕ್ರಿಯೇಟಿಂಗ್ ದ ಯೂಟ್ಯೂಬ್ ವಿಡಿಯೋಸು. ಈ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿ ಆ ಸ್ಟೂಡೆಂಟ್ಸು ಆ ಯೂಟ್ಯೂಬ್ ವಿಡಿಯೋ ಯಾವಾಗ ನೋಡ್ಕೋಬೋದು. ಅದಕ್ಕೇನು ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಪ್ಲೇಸ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಎಜುಕೇಷನಲ್ ಮಟೀರಿಯಲ್ಸು ಅಕಾರ್ಡಿಂಗ್ ಟು ದ ಯೂಸರ್ಸ್ ಫುಲ್ಫಿಲ್ಮೆಂಟ್, ಯೂಸರ್ ರಿಕ್ವೈರ್ಡ್ ಟೈಮ್ ಅವಾಗ ಏನು ಮಾಡ್ಕೋಬೋದು, ಆ ವಿಡಿಯೋ ನೋಡ್ಕೋಬೋದು. ಯಾವುದೋ ಪ್ಲೇಸಲ್ಲಿ ಕೂತು ಆ ಮಟೀರಿಯಲ್ಸನ್ನು ಆ್ಯಕ್ಸೆಸ್ ಮಾಡ್ಕೋಬೋದು. ದೇರ್ ಆರ್ ಡಸ್ ನಾಟ್ ನೀಡ್ ಟು ಫಿಸಿಕಲಿ ಗೋ ಟು ದ ಕಾಲೇಜ್, ಲಿಸನ್ ದ ಲೆಕ್ಚರ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಬಯಾಜೂಸ್, ವಿ ಹ್ಯಾವ್ ಹರ್ ದ ಎಜುಕೇಷನಲ್ ವೆಬ್ಸೈಟ್ಸ್, ಬಯಾಜೂಸ್, ದ ಡಿಫ್ರೆಂಟ್ ವೆಬ್ಸೈಟ್ಸ್ ಆರ್ ದೇರ್. ಆ ಥರ ವೆಬ್ಸೈಟ್ಸ್ ಯೂಸ್ ಮಾಡಿ ನಾವು ಏನು ಮಾಡ್ಕೋಬೋದು, ಆನ್ಲೈನ್ ಎಜುಕೇಷನ್ ಪ್ರೊವೈಡ್ ಮಾಡ್ಕೋಬೋದು. ಆನ್ಲೈನ್ ಟ್ರೇಡಿಂಗ್ ಎಂಪ್ಲಾಯೀಸು. ನೆಕ್ಸ್ಟ್, ಫಿಲ್ಲಿಂಗ್ ಟ್ಯಾಕ್ಸ್ ರಿಟರ್ನ್ಸ್ ಟು ಗೌರ್ಮೆಂಟ್ ಆ್ಯಂಡ್ ಆಪ್ಟೇನ್ ಆ್ಯಂಡ್ ಇಮಿಡಿಯೇಟ್ ಎಕ್ನಾಲಜ್ಮೆಂಟ್ ಆನ್ ದ ರಿಯಲ್ ಟೈಮ್ ಅಂತ. ನೌಡೇಸ್ ಏನು ಈ ಟ್ಯಾಕ್ಸ್ ಪೇಯರ್ಸ್ ಏನಿರ್ತಾರೋ, ಟ್ಯಾಕ್ಸ್ ಪೇಯರ್ಸು ಒಂದು ಲಾಯರ್ ಕಡೆ ಹೋಗಿ ಅವ್ರು ಒಂದು ಅಕೌಂಟೆಂಟ್ ಕಡೆ ಹೋಗಿ, ಅವ್ರು ಚಾರ್ಟೆಂಟ್ ಸೇ ಕಡೆ ಹೋಗಿ ಅಲ್ಲಿ ಹೋಗಿ ಟ್ಯಾಕ್ಸ್ ರಿಟರ್ನ್ ಕೊಡೋವಂಥ ಏನೂ ನೆಸಸರಿ ಇಲ್ಲ. ನಾವು ಇಂಟರ್ನೆಟ್ ಥ್ರೂ ಅವ್ರ ಒಂದು ಲ್ಯಾಪ್ಟಾಪು ಅವ್ರ ಇಂಟರ್ನೆಟ್ ಯೂಸ್ ಮಾಡಿ ನಮ್ಮದು ಟ್ಯಾಕ್ಸ್ ರಿಟರ್ನ್ ಫೈಲು ನಾವು ಏನು ಮಾಡ್ಕೋಬೋದು, ಫಿಲಪ್ ಮಾಡ್ಕೋಬೋದು. ವಿ ಕ್ಯಾನ್ ಪೇ ದ ಇನ್ಕಮ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್ ಆ್ಯಂಡ್ ವಿ ಕ್ಯಾನ್ ಗೆಟ್ ದ ಎಕ್ನಾಲಜ್ಮೆಂಟ್. ಒಂದು ಏನಾಗುತ್ತೆ, ಒಂದು ರಿಪೋರ್ಟ್ ಬರುತ್ತೆ ಆನ್ ದ ರಿಯಲ್. ನೀವು ಯಾವಾಗ ಸಬ್ಮಿಟ್ ಮಾಡಿರ್ತೀರಿ, ಆನ್ ದ ಸಬ್ಮಿಟ್ ಮಾಡಿದ ತಕ್ಷಣ ಏನು ಬರುತ್ತೆ, ವಿ ಕ್ಯಾನ್ ಗೆಟ್ ಎನ್ ಎಕ್ನಾಲಜ್ಮೆಂಟ್ ಅನ್ನೋ ರಿಪೋರ್ಟ್ ಬರುತ್ತೆ ವಿದಿನ್ ದ ಫ್ಯೂ ಸೆಕೆಂಡ್ಸು. ನಾವು ಏನು ಮಾಡ್ಕೋಬೋದು, ಆನ್ಲೈನು ಇನ್ಕಮ್ ಟ್ಯಾಕ್ಸ್ ಫೈಲು ರಿಟರ್ನ್ ಮಾಡ್ಕೋಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಕೋಆಪ್ರೇಟಿಂಗ್ ಬಿಸ್ನೆಸ್ ಕನೆಕ್ಟೆಡ್ ಯೂಸಿಂಗ್ ದೇರ್ ಓನ್ ಪ್ರೈವೇಟ್ ಟೆಲಿಕಮ್ಯುನಿಕೇಷನ್ ನೆಟ್ವರ್ಕ್ ಕ್ಯಾರಿಂಗ್ ಔಟ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸೆಮಿ ಆಟೋಮೇಟೆಡ್ ವೇ. ನಾವು ಏನು ಮಾಡ್ಕೋಬೋದು, ಇಂಟ್ರಾನೆಟ್ಟು ಎಕ್ಸ್ಟ್ರಾನೆಟ್ ಯೂಸ್ ಮಾಡಿ ಆರ್ ಸಮ್ ಕೋಆಪ್ರೇಟಿಂಗ್ ಬಿಸ್ನೆಸ್ಸು ಆರ್ ಪಾರ್ಟ್ನರ್ಸ್ ಏನು ಮಾಡ್ಕೋಬೋದು, ದ ಅದರ್ ಟೈಪ್ ಆಫ್ ಇನ್ಫಾರ್ಮೇಷನ್ಸು ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಎನ್ ಇ-ಕಾಮರ್ಸ್. ನೆಕ್ಸ್ಟ್ we move to the impact of e-commerce on business models. ಈ ಇ-ಕಾಮರ್ಸ್ ಮೇಲೆ ಈ ಬಿಸ್ನೆಸ್ ಏನು ಮಾಡ್ತಾ ಇದ್ದಾರೋ, ಈ ಇ-ಕಾಮರ್ಸ್ ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ ಅವಾಗಿಂದ ಈ ಬಿಸ್ನೆಸ್ಸಲ್ಲಿ ಏನೇನು ಚೇಂಜಸ್ ಏನು ಆಗ್ತಾ ಇದ್ದಾವೆ, ಏನೇನು ಪರಿಣಾಮ ಆಗಿದೆ, ಇಂಪ್ಯಾಕ್ಟ್ ಆಫ್ ಇ-ಕಾಮರ್ಸ್ ಆನ್ ಬಿಸ್ನೆಸ್ ಮಾಡೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಸಿ ಒನ್ ಬೈ ಒನ್ ಎತ್ತರ ಮೇಲೆ ಇಫೆಕ್ಟ್ ಆಗಿದೆ, ಇಂಪ್ಯಾಕ್ಟ್ ಆಗಿದೆ. ದ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, MIS ಅಂತ ಹೇಳ್ತೇವೆ. ದ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು ಯಾವುದೋ ಒಂದು ಆರ್ಗನೈಜೇಷನ್ಸಲ್ಲಿ ಒಂದು ಲೆವೆಲಿಂದ ಅನಾದರ್ ಲೆವೆಲ್ ಇನ್ಫಾರ್ಮೇಷನ್ ನಾವು ಫಾರ್ವರ್ಡ್ ಮಾಡ್ಕೋಬೇಕು, ಮೂವ್ ಆಗಬೇಕಾದ್ರೆ ದೇರ್ ಆರ್ 3 levels are there: top level, middle level and bottom level. These are 3 different ways we can communicate in an organization. So ಇಲ್ಲಿ ಏನೇನು ಆಗ್ಬೋದು, ಅನಾಲಿಸಿಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಇ ಬಿಸ್ನೆಸ್ ಸಿಸ್ಟಮ್ ವಿದಿನ್ ಆನ್ ಆರ್ಗನೈಸೇಷನ್, ಇಶ್ಯೂಸ್ ಆಫ್ ಇಂಟಿಗ್ರೇಷನ್ ಆಫ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಸಿಸ್ಟಮ್ಸು. ಇಲ್ಲಿ ಹೌ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್. ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಇದೆ. ಏನು ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡ್ತೇವೋ ಅದಕ್ಕೊತ್ತು ಅನಾಲಿಸಿಸ್ ಮಾಡ್ಕೋಬೇಕು, ಡಿಸೈನ್ ಮಾಡ್ಕೋಬೇಕು. ಆಫ್ಟರ್ ಡಿಸೈನಿಂಗ್ ವಿ ಹ್ಯಾವ್ ಟು ಇಂಪ್ಲಿಮೆಂಟೇಷನ್ಸ್ ಮಾಡ್ಕೋಬೋದು. ಆ ಇಂಪ್ಲಿಮೆಂಟೇಷನ್ ಎಲ್ಲಿ ಮಾಡ್ಕೋಬೋದು, ವಿದಿನ್ ದ ಆರ್ಗನೈಸೇಷನ್ಸ್ ಮಾಡ್ಕೋಬೋದು. ಒಂದು ಸೂಪರ್ವೈಸರಿಂದ ಇನ್ಫಾರ್ಮೇಷನ್ ಮ್ಯಾನೇಜರ್ ತನಕ ಹೆಂಗೆ ರೀಚ್ ಆಗುತ್ತೆ, ಮ್ಯಾನೇಜರಿಂದ MD ತನಕ ಹೆಂಗೆ ರೀಚ್ ಆಗುತ್ತೆ, MDದಿಂದ CEO ತನಕ ಆರ್ ಸಮ್ ಅದರ್ ಪ್ರೊಸೆಸಲ್ಲಿ ಹೆಂಗೆ ಇನ್ಫಾರ್ಮೇಷನ್ ರೀಚ್ ಆಗುತ್ತೆ. ದ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು, ಆ ಮ್ಯಾನೇಜ್ಮೆಂಟಲ್ಲಿ ಇನ್ಫಾರ್ಮೇಷನ್ ಹೆಂಗೆ ಮೂವ್ ಆಗುತ್ತೆ ಒಂದು ಸಿಸ್ಟಮಿಂದ ಅನಾದರ್ ಸಿಸ್ಟಮ್ಗೆ, ಅಲ್ಲಿ ಲಾಟ್ ಆಫ್ ಚೇಂಜಸ್ ಆರ್ ದೇರ್. ದ ನೆಕ್ಸ್ಟ್ ಒನ್ ಈಸ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಏನಿರ್ತಾವೆ, ಇಶ್ಯೂಸ್ ಆಫ್ ಆನ್ಲೈನ್ ರಿಕ್ರೂಟಿಂಗ್,
home working and interference work on a project by project basis replacing permanent employees ಅಂತ ಹೇಳ್ತಾರೆ. ಹೌ ಟು ರಿಕ್ರೂಟಿಂಗ್ ದ ನ್ಯೂ ಎಂಪ್ಲಾಯೀಸ್. ಒಂದು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಎಂಪ್ಲಾಯಿ ನೆಸಸರಿ ಇದೆ. ಹೌ ಟು ಫುಲ್ಫಿಲ್ ದೋಸ್ ನೆಸಸರೀಸ್ ಎಂಪ್ಲಾಯೀಸ್. ಆ ಎಂಪ್ಲಾಯಿನ ಹೆಂಗೆ ರಿಕ್ರೂಟ್ ಮಾಡ್ತಾ ಇರ್ತಾರೋ. ಓಲ್ಡಲ್ಲಿ ಅಪ್ಲಿಕೇಶನ್ ನಾವು ಪೇಪರ್ ಬೇಸ್ಡ್ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ತಾಯಿದ್ರು. ನಾವು ಡೇಸ್ ದ ಆನ್ಲೈನಲ್ಲಿ ವಿ ಹ್ಯಾವ್ ಟು ಎಂಟರ್ ಆಲ್ ದ ಇನ್ಫಾರ್ಮೇಷನ್ಸು. ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೋ, ಆ ಡೇಟಲ್ಲಿ ಒಂದು ಎಕ್ಸಾಮ್ಸ್ ಇರುತ್ತೆ, ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಕರೀತಾರೋ, ಇಂಟರ್ವ್ಯೂ ಕರೀತಾರೆ, ಈ ಥರ ಎಲ್ಲ ಆನ್ಲೈನಲ್ಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ನಾವು ಡೇಸ್ ಈ COVID-19 ಏನಿದೆ, ಡಸ್ ನಾಟ್ ನೀಡ್ ಟು ಗೋ ಎಂಪ್ಲಾಯ್ ಟು ಎ ಪರ್ಟಿಕ್ಯುಲರ್ ಕಂಪ್ನಿ. ಮನೆಯಲ್ಲಿ ಕೂತೇನು ಮಾಡ್ಕೋಬೋದು, ವರ್ಕ್ ಮಾಡ್ಕೋಬೋದು. ವರ್ಕ್ ಫ್ರಾಮ್ ಹೋಮ್ ಆಗ್ತಾಯಿದೆ. ಈ ಇಂಟರ್ಫರೆನ್ಸ್ ವರ್ಕ್ ಆನ್ ಎ ಪ್ರಾಜೆಕ್ಟ್ ಬೈ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟಿಗೆ ಹೆಂಗೆ ಶಿಫ್ಟ್ ಆಗುತ್ತೆ, ಪರ್ಮನೆಂಟ್ ಎಂಪ್ಲಾಯ್ ಹೆಂಗೆ ರಿಪ್ಲೇಸ್ ಮಾಡಿರ್ತಾರೋ, ಆಲ್ ದಿಸ್ ವರ್ಕ್ ಇನ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ. ಏನು ಹ್ಯೂಮನ್ ರಿಸೋರ್ಸ್ ಇದೆ, ಆ ರಿಸೋರ್ಸನ್ನು ನೀವು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಿರ್ತೀರಿ, ದಟ್ ಈಸ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು. ದ ನೆಕ್ಸ್ಟ್ ಒನ್ ಈಸ್ ದ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್, ಆನ್ಲೈನ್ ಬ್ಯಾಂಕಿಂಗ್. ಇಲ್ಲೇನಿದೆ, ಇಶ್ಯೂಸ್ ಆಫ್ ಟ್ರಾನ್ಸಾಕ್ಷನ್ ಕಾಸ್ಟು, ಅಕೌಂಟಿಂಗ್ ಆ್ಯಂಡ್ ಅಕೌಂಟಿಂಗ್ implications wherein intangible assets and human capital must be tangible valued in an increasingly knowledge based economy ಅಂತ ಹೇಳ್ತಾರೆ. ಈ ಆನ್ಲೈನ್ ಬ್ಯಾಂಕಿಂಗಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ, ದ ಲಾಟ್ ಆಫ್ ಟ್ರಾನ್ಸಾಕ್ಷನ್ ಕಾಸ್ಟ್ ರೆಡ್ಯೂಸ್ಡ್ ಆಗ್ತಾಯಿದೆ, ಲೆಸ್ ಆಗ್ತಾಯಿದೆ. ಮ್ಯಾನ್ ಪವರ್ ಆಟೋಮೆಟಿಕ್ಲಿ ಎಲ್ಲ ಏನಾಗ್ತಾವೆ, ಪ್ರೊಸೆಸ್ ಆಗ್ತಾ ಇದ್ದಾವೆ. ದಿಟ್ ಡಸ್ ನಾಟ್ ನೀಡ್ ಎ ಮ್ಯಾನ್ ಪವರ್, ಮಷಿನ್, ಎವ್ರಿಥಿಂಗ್. ಆಲ್ ದಿಸ್ ಆರ್ ದಿ ಆಟೋಮೆಟಿಕ್ಲಿ. ಟ್ರಾನ್ಸಾಕ್ಷನ್ ಕಾಸ್ಟ್ ರೆಡ್ಯೂಸ್ ಆಗ್ತಾ ಇದೆ. ಈ ಅಕೌಂಟಿಂಗು, ಈ ಫೈನಾನ್ಸ್ ಮೇಲೆ ಏನಾಗ್ತಾ ಇದೆ, ಲಾಟ್ ಆಫ್ ಇಂಪ್ಯಾಕ್ಟು ಆಗ್ತಾ ಇದೆ. ದ ಇಕನಾಮಿಕ್ಸ್, ದ ಇಂಪ್ಯಾಕ್ಟ್ ಆಫ್ ಇ-ಕಾಮರ್ಸ್ ಆನ್ ಲೋಕಲ್ ಆ್ಯಂಡ್ ಗ್ಲೋಬಲ್ ಇಕನಾಮಿಕ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಡಿಜಿಟಲ್ ನಾಲೆಜ್ ಬೇಸ್ಡ್ ಇಕನಾಮಿ ಆ್ಯಂಡ್ ಹೌ ದಿಸ್ ಫಿಟ್ ಇಂಟು ಎಕನಾಮಿಕ್ ಥೆರಿ. ನಾವು ಏನು ಇ-ಕಾಮರ್ಸ್ ಇಂಟ್ರೊಡ್ಯೂಸ್ ಆಗಿದೆ, ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ಹೋಲ್ ಇಕನಾಮಿಕ್ಸ್, ನಾಟ್ ಇನ್ ದ ಲೋಕಲ್ ಇ-ಕಾಮರ್ಸ್ ಹಿಡಿದು ಗ್ಲೋಬಲ್ ಇ-ಕಾಮರ್ಸ್ ಏನಾಗಿದೆ, ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆಗಿದೆ. ಡಿಫ್ರೆಂಟ್ ಕಾನ್ಸೆಪ್ಟು ಡಿಜಿಟಲ್ ಏನು ಮನಿ ಟ್ರಾನ್ಸ್ಫರ್ ಆಗ್ತಾ ಇದೆ, ನಾಲೆಜ್ ಬೇಸ್ಡ್ ಎಕನಾಮಿ ಏನಿದೆ, ಹೌ ಟು ಫಿಟ್ ಇಟ್ಸ್ ಇಂಟು ಎಕನಾಮಿಕ್ಸ್ ಥೆರಿ, ಯಾವ ಎಕನಾಮಿಕ್ಸ್ ಥೆರಿಯಲ್ಲಿ ಫಿಟ್ ಆಗ್ತಾ ಇದೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದ ನೆಕ್ಸ್ಟ್ ವಿ ಮೂವ್ ಟು ದ ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್. ಈ ಪ್ರೊಡಕ್ಷನ್ ಮತ್ತು ಆಪರೇಷನ್ ಮ್ಯಾನೇಜ್ಮೆಂಟಲ್ಲಿ ದಿಸ್ ಈಸ್ ದ ಇ-ಕಾಮರ್ಸ್ ಭಾಳಷ್ಟು ಇಂಪ್ಲಿಮೆಂಟ್ ಆಗಿದೆ ಆನ್ಲೈನ್ದು. ದ ಇಂಪ್ಯಾಕ್ಟ್ ಆಫ್ ಆನ್ಲೈನ್ ಪ್ರೊಸೆಸಿಂಗ್ has led to reduce the cycle time. It takes second to the deliver digitized products and services electronically. Similarly, the time of processing orders can be reduced by more than 90% from the day to minutes. Production systems are integrated with finance, marketing and other functional systems as well as with the business partners and customers. ಈ ಪ್ರೊಡಕ್ಷನ್ ಮತ್ತು ಆಪ್ರೇಷನ್ ಮ್ಯಾನೇಜ್ಮೆಂಟು ಏನಾಗ್ತಾ ಇದೆ, ಎಲ್ಲ ಇಂಟಿಗ್ರೇಟೆಡ್ ಪ್ರೊಸೆಸ್ ಇದೆ. ವೆನ್ ಎ ರಾ ಮಟೀರಿಯಲ್ ರಿಕ್ವೈರ್ಡ್ ಟು ಇನ್ ಎ ಕಂಪ್ನಿ ಟು ಮ್ಯಾನುಫ್ಯಾಕ್ಚರ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸು, ಆಟೋಮೆಟಿಕ್ಲಿ ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಟ್ರಿಗರ್ಸ್. ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಏನು ಹೋಗುತ್ತೆ, ಈ ಥರ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ಕೋಬೇಕಾದ ನೋಟಿಫಿಕೇಷನ್ಸ್ ಹೋಗುತ್ತೆ. ಆ ಪರ್ಚೇಸ್ ಡಿಪಾರ್ಟ್ಮೆಂಟು ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಆಗುತ್ತೆ. ಆಟೋಮೆಟಿಕ್ಲಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಬೇಕು ಟು ಪರ್ಚೇಸ್ ದೋಸ್ ಪ್ರಾಡಕ್ಟ್ಸು. ಆ ಪರ್ಚೇಸ್ ಆಗಿದ್ದು ಅಪ್ರೂವಲ್ ಆಟೋಮೆಟಿಕ್ಲಿ ಇಟ್ ಗೋಸ್ ಟು ದ ಪರ್ಚೇಸ್ ಡಿಪಾರ್ಟ್ಮೆಂಟ್. ಪರ್ಚೇಸ್ ವಿಲ್ ಬಿ ಟೇಕ್ ದ ಕೊಟೇಷನ್ಸು, ಜನರೇಟ್ ದ ಆರ್ಡರ್ಸು, ಎಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ಲಿ ಹಿಯರ್ ಆ್ಯಂಡ್ ದೇರ್, one system to the another system. There is and does not need a physical paper or physical document process one system to the another system. It may be partners ಇರಬಹುದು, customers ಇರಬಹುದು. It is eliminates the paper works. Life cycle ಏನಿದೆ, the production life cycle will be increases automatically. It will be production life cycle increases because there is a no delay in the data process or the order processing. Within a few seconds one computer to the another computer ಏನಾಗ್ತಾ ಇದೆ, ಆರ್ಡರು ಪ್ರೊಸೆಸ್ ಆಗ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೇಮೆಂಟ್ ಆಗ್ತಾ ಇದೆ,
ಕೊಟೇಶನ್ ಜನರೇಟ್ ಆಗ್ತಾ ಇರ್ತಾವೆ, ಬಿಲ್ಲಿಂಗ್ ಆಗ್ತಾ ಇರ್ತಾವೆ ವಿದಿನ್ ದ ಫ್ಯೂ ಸೆಕೆಂಡ್ಸ್. ಲಾಟ್ ಆಫ್ ಚೇಂಜಸ್ ಇನ್ ಏನೇ production and operations management. The last one is the marketing. ನಾವು ಓಲ್ಡ್ ಡೇಸಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾ ಇದ್ದೆವು? ಓಲ್ಡ್ ಡೇಸಲ್ಲಿ ವಾಲಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ರು, ಪೇಂಟ್ ಮಾಡ್ತಾಯಿದ್ರು, ಅವರು ಪೋಸ್ಟರ್ಸ್ ಹಚ್ತಾಯಿದ್ರು, ಬ್ಯಾನರ್ಸ್ ಹಚ್ತಾಯಿದ್ರು, ಫೇಸ್ ಟು ಫೇಸ್ ಮನೆಗೆ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರು ಟಿ ವಿಯಲ್ಲಿ, ರೇಡಿಯೋಸಲ್ಲಿ. ಬಟ್ ನೌ ಡೇಸ್ ದ ಲಾಟ್ ಆಫ್ ಚೇಂಜಸ್ ಇನ್ ಕಾಮರ್ಸ್ ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ, ಅಡ್ವರ್ಟೈಸ್ಮೆಂಟ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದ್ದಾವೆ. ನಾವು ಅಡ್ವರ್ಟೈಸ್ಮೆಂಟ್ ಅವ್ರ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾ ಇದ್ದೆವು? ಯೂಸಿಂಗ್ ದ ಆನ್ಲೈನ್ ಅಡ್ವರ್ಟೈಸ್ಮಿಂಗ್. ಆನ್ಲೈನ್ ಅಡ್ವರ್ಟೈಸಿಂಗ್ ನೀವು ನೋಡ್ತಾ ಇರ್ತೀರಿ, ಫೇಸ್ಬುಕ್ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಿ, ಮಿಡಲ್ ಏನಾಗ್ತಾ ಇರುತ್ತೆ, ದ ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಟ್ ಮೇ ಬಿ ಫ್ಲಿಪ್ಕಾರ್ಟ್ಸ್ ಇರ್ಬೋದು, ಅಮೆಝಾನ್ಸ್ ಇರ್ಬೋದು, ಸಮ್ ಅದರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾವು ಇವಾಗ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇರ್ತೀವೋ, ಅದೇ ವಿಡಿಯೋ ಒಂದು 10-15 ಮಿನಿಟ್ಸ್ ವಿಡಿಯೋ ಇರುತ್ತೆ. ಆಫ್ಟರ್ 5 ಮಿನಿಟ್ಸ್ ಆರ್ 3 ಮಿನಿಟ್ಸು ಮತ್ತು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗುತ್ತೆ. 14 ಸೆಕೆಂಡ್ಸ್ ಆರ್ 15 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅನ್ಲೆಸ್ ದ ಕಂಪ್ಲೀಟ್ ದ 15 ಸೆಕೆಂಡ್ಸ್ ನಾವು ಏನು ಕ್ಲಿಪ್ಸ್ ವಿಡಿಯೋ ನೋಡ್ತಾ ಇದ್ದೀವಿ ಆ ವಿಡಿಯೋ ಏನಾಗಂಗಿಲ್ಲ, ಪ್ಲೇ ಆಗಂಗಿಲ್ಲ. ಈ ಥರ ಏನಿದೆ, ದ ಡಿಫ್ರೆಂಟ್ ಏರಿಯಾಸ್ ಆರ್ ದೇರ್, ಡಿಫ್ರೆಂಟ್ ವೇಸ್ ನೌ ಡೇಸ್ ವಿ ಆರ್ ದ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೇವೆ. ಈ ಪೇಪರ್ ಬೇಸ್ಡ್ ಅಡ್ವರ್ಟೈಸ್ಮೆಂಟ್ ಇಲ್ಲ. ಪೇಪರಲ್ಲಿ ಎಷ್ಟು ಜನ ಪೇಪರ್ ಓದ್ತಾ ಇರ್ತಾರೋ? ನೌ ಡೇಸ್ ಎವ್ರಿ ಒನ್ ಯೂಸಿಂಗ್ ದ ವರ್ಚುವಲ್ ನ್ಯೂಸ್ ಪೇಪರ್ಸ್. ಮೊಬೈಲಲ್ಲಿ ನ್ಯೂಸು ರೀಡ್ ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ನ್ಯೂಸ್ ನೋಡ್ತಾ ಇದ್ದಾರೆ. ಈ ಥರ ಡಿಫ್ರೆಂಟ್ ಪ್ರೊಸೆಸ್ ಎಲ್ಲ ಏನಾಗಿದೆ, ಆನ್ಲೈನಲ್ಲಿ ಆಗಿದೆ. ನಾವು ಅಡ್ವರ್ಟೈಸ್ಮೆಂಟ್ ಆಲ್ಸೋ ಏನಾಗಿದೆ, ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಗೆ ಮ್ಯಾಕ್ಸಿಮಮ್ ಪಾಪ್ಯುಲರಿಟಿ ಇಂಪ್ಯಾಕ್ಟ್ ಆಗಿದೆ. ದೀಸ್ ಆರ್ ದಿ ಸಮ್ ಇಂಪ್ಯಾಕ್ಟ್ಸ್ ಆಫ್ ಕಾಮರ್ಸ್ ಆನ್ ದ ಬಿಸ್ನೆಸ್ ಮಾಡೆಲ್ಸು. ಏನೇನಿರ್ಬೋದು, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈನಾನ್ಸ್ ಆ್ಯಂಡ್ ಅಕೌಂಟಲ್ಲಿ ಇರ್ಬೋದು, ಇಕನಾಮಿಕ್ಸ್ ಇರ್ಬೋದು, ದ ಪ್ರಾಡಕ್ಟ್ ಆ್ಯಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಎಲ್ಲಿದೆ, ಸಮ್ ಅದರ್ ಕಾನ್ಸೆಪ್ಟ್ಸ್ ಆರ್ ದೇರ್. ದೋಸ್ ಆರ್ ದಿ ಇಂಪ್ಯಾಕ್ಟ್ ಆಫ್ ಕಾಮರ್ಸ್ ಆನ್ ದ ಬಿಸ್ನೆಸ್ ಮಾಡೆಲ್. ದ ನೆಕ್ಸ್ಟ್ ಒನ್ ಈಸ್ ದ ಕಂಪ್ಯೂಟರ್ ಸೈನ್ಸು. ಕಂಪ್ಯೂಟರ್ ಸೈನ್ಸ್ ಮೇಲೆ ಏನೇನು ಚೇಂಜಸ್ ಆಗಿದೆ? ಓಲ್ಡ್ ಡೇಸಲ್ಲಿ ನಾವು ಕಂಪ್ಯೂಟರ್ ಎದಕ್ಕೆ ಯೂಸ್ ಮಾಡ್ತಾ ಇರ್ತಿದ್ದು? ದ ಲೋ ಕಾನ್ಫಿಗರೇಷನ್ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದು. ಬಟ್ ನಾವು ಡೇಸಲ್ಲಿ ದ ಹೈ ಕಾನ್ಫಿಗರೇಷನ್ ಕಂಪ್ಯೂಟರ್ಸ್ ಆರ್ ದೇರ್ಸ್. ಹೈ ಕಾನ್ಫಿಗರೇಷನ್ ಟೆಕ್ನಾಲಜಿ, ದ ನ್ಯೂ ಟೆಕ್ನಾಲಜೀಸ್ ಆರ್ ದೇರ್ಸ್. ನ್ಯೂ ಏನು ಕಾಮರ್ಸ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ, ಅಕಾರ್ಡಿಂಗ್ ಟು ದ್ಯಾಟ್ ದ ಕಂಪ್ಯೂಟರ್ ಸೈನ್ಸಲ್ಲಿ ಏನಾಗ್ತಾ ಇದೆ, ಲಾಟ್ ಆಫ್ ಚೇಂಜಸ್ ಆಗ್ತಾ ಇದೆ. ದ ನೆಕ್ಸ್ಟ್ ಒನ್ ಈಸ್ ದ ಬಿಸ್ನೆಸ್ ಲಾಸ್ ಆ್ಯಂಡ್ ಎಥಿಕ್ಸ್. ಈ ಬಿಸ್ನೆಸ್ ಲಾಸಲ್ಲಿ ಪ್ರೈವಸಿ ಇದೆ, ಗ್ಲೋಬಲ್ ವರ್ಚುವಲ್ ಮಾರ್ಕೆಟ್ ಇಶ್ಯೂಸ್ ಸಚ್ ಆಸ್ ದ ಕಾಪಿರೈಟ್ ಲಾಸ್ ಇದೆ, ಪ್ರೈವಸಿ ಆಫ್ ಕಸ್ಟಮರ್ ಇನ್ಫಾರ್ಮೇಷನ್ಸ್ ಇರ್ಬೋದು, ಪ್ರೈವಸಿ ಆಫ್ ಕಸ್ಟಮರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಅದು ಇರ್ಬೋದು, ಲೆಜಿಸ್ಲೇಟಿವ್ ಆಫ್ ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ಸ್ ಇರ್ಬೋದು. ಈ ಥರ ಸಮ್ ಸೆಕ್ಯೂರಿಟೀಸ್ ಆ್ಯಂಡ್ ಲೀಗಲ್ ಎಥಿಕ್ಸ್ ಏನಿದೆ, ಲಾಟ್ ಆಫ್ ಚೇಂಜಸ್ ಆಗ್ತಾ ಆಗಿದಾವೆ. These are the some impacts of e-commerce on the business model. So thank you. In the next class we see some few concepts of e-commerce. Thank you.